ವಲ್ಲಭ ಚೈತನ್ಯ ಸ್ವಾಮಿಗಳವರು 25ನೇ ವರ್ಷ ಆಯಿತು. ಅಂದರೆ ಗಾಯತ್ರಿ ತಪೋಭೂಮಿಯಲ್ಲಿ ಗಾಯತ್ರಿ ಮಾತೆ ಪ್ರತಿಷ್ಠಾಪನೆಯನ್ನು ಮಾಡಿಬಿಟ್ಟು ಈ ರಜತ ಮಹೋತ್ಸವವನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡಬೇಕು. ಸಕಲ ಭಕ್ತರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ ಅಂದರೆ ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೈವಿಕವಾಗಿರ್ತಕ್ಕಂತಹ ಶಾಂತಿ ನೆಲೆಸಬೇಕು ಅಂಥೇಳಿ ವಿಚಾರವನ್ನು ಇಟ್ಕೊಂಡು ಬಿಟ್ಟು ಈ ರಜತ ಮಹೋತ್ಸವದ ನಿಮಿತ್ತವಾಗಿ ಶ್ರೀಚಕ್ರ ಪ್ರತಿಷ್ಠಾಪನೆ, ಕುಂಭಾಭಿಷೇಕ, ದಕ್ಷಿಣಾಮೂರ್ತಿ ಪ್ರತಿಷ್ಠಾಪನೆ ಹಾಗೂ ನವಗ್ರಹ ಪ್ರತಿಷ್ಠಾಪನೆಯನ್ನು ಮಾಡಿಬಿಟ್ಟು ಧರ್ಮಧ್ವಜವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಅದಕ್ಕೆ ವೇದ ಮಾತೆಯಾಗಿರ್ತಕ್ಕಂಥ ಗಾಯತ್ರಿ ಸನ್ನಿಧಾನದಲ್ಲಿ ನಡೀತಾ ಇರತಕ್ಕಂಥ ಧರ್ಮಧ್ವಜದ ಪ್ರತಿಷ್ಠಾಪನೆಗೆ ವೇದದ ಒಂದು 4 ಮಹಾವಾಕ್ಯವನ್ನು ಹಾಕ್ತಾ ಇದ್ದೀವಿ. ಆ ಧರ್ಮಧ್ವಜಕ್ಕೆ ಪ್ರಜ್ಞಾನಂ ಬ್ರಹ್ಮ, ಅದೇ ರೀತಿ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ ಅಂತ ಹೇಳಿಬಿಟ್ಟು ಈ ಒಂದು ಮಹಾವಾಕ್ಯವನ್ನು ಹಾಕಿಬಿಟ್ಟು ಪ್ರತಿಷ್ಠಾಪನೆಯನ್ನು ಮಾಡಿಬಿಟ್ಟು ಎಲ್ಲ ನದಿಗಳ ತೀರ್ಥವನ್ನು ಕೂಡ ತಗೊಂಡು ಬಂದುಬಿಟ್ಟು ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿ ವೇದ ಪಾರಾಯಣ, ಋಗ್ವೇದ, ಯಜುರ್ವೇದ ಸ್ವಾಹಾಕಾರ, ಹಾಗೆ ನಿತ್ಯ ಯಜ್ಞಗಳು, ಬೇರೆ ಬೇರೆ ಆಗಿರ್ತಕ್ಕಂಥ ಹೋಮಗಳನ್ನು ಕೂಡ ನಡೆಸಿಬಿಟ್ಟು ನಂತರದಲ್ಲಿ ಎಲ್ಲ ಪಾರಾಯಣಗಳು, ಮಹಾರುದ್ರ, ಶತಚಂಡಿ ಎಲ್ಲವನ್ನು ಕೂಡ ಮಾಡಿಬಿಟ್ಟು ಈ ಒಂದು ಯಾವ ಒಂದು ಕುಂಭಮೇಳ ಅಂತ ನಡೀತು ಅದೇ ರೀತಿಯಾಗಿ ಈ ಒಂದು ಗಾಯತ್ರಿ ತಪೋಭೂಮಿಯಲ್ಲಿ ರಜತ ಮಹೋತ್ಸವದ ನಿಮಿತ್ತವಾಗಿ ಒಂದು ಯಜ್ಞದ ಸತ್ರ ನಡೆಯುತ್ತೆ. ಸಕಲವೂ ಕೂಡ ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೈವಿಕವಾಗಿರ್ತಕ್ಕಂಥ ಸುಖ, ಶಾಂತಿ, ನೆಮ್ಮದಿ ಎಲ್ಲರೂ ಕೂಡ ಬಾಳುವಂತಲಾಗಲಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ 9 ಅಂದರೆ 10ನೇ ತಾರೀಕಿನಿಂದ ಏಪ್ರಿಲ್ 10ರಿಂದ 16ನೇ ತಾರೀಕುವರೆಗೆ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರೂ ಕೂಡ ಆಗಮಿಸಿ ಈ ಒಂದು ಎಲ್ಲ ಭಗವಂತನ ಕೃಪೆಗೆ ಪಾತ್ರರಾಗಿ ವೇದ ಮಾತೆ ಅಂಥೇಳಿ ಏನು ಜ್ಞಾನ ಮಾತೆ ಅಂಥೇಳಿ ಕರೆಯುತ್ತಲ್ಲ ಅಂತಹ ಜ್ಞಾನ ಮಾತೆಯ ಒಂದು ಕೃಪಾಶೀರ್ವಾದಕ್ಕೆ ಪಾತ್ರರಾಗಿಬಿಟ್ಟು ಸುಖ, ಶಾಂತಿ, ನೆಮ್ಮದಿಯಿಂದ ಎಲ್ಲರೂ ಕೂಡ ಬದುಕುವಂತೆ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ.